ರಾಧಮ್ಮ, ರಾಧಮ್ಮ, ಬಾರಮ್ಮ ಉಣ್ಬಾ. ಯಾಕೆ ಯಾರನ್ನ ನೋಡ್ಕೊಂಡು ನಿಂತಿದ್ಯಾ? ಅದೇ ಕಣಮ್ಮ, ರಮೇಶ ಆ ಗೌಡ್ರಿಗೆ ದುಡ್ಡು ಕೊಟ್ಟು ಬರ್ತೀನಿ ಅಂತ ಹೋದ. ಮನೆದೆಲ್ಲನ ಸಾಲ ಎಲ್ಲ ತೀರುತ್ತಲ್ವಾ, ಅದಕ್ಕೆ ಸಾಲ ಎಲ್ಲ ತೀರಿಸಿ ಆ ಪತ್ರನ ಇಸ್ಕೊಂಡು ಬರ್ತೀನಿ ಅಂತ ಹೋಗ್ಯಾನೆ ರಮೇಶ. ಅದಕ್ಕೆ ಅವ್ನು ಬಂದ್ಮೇಲೆ ಊಟ ಮಾಡೋಣ ಅಂತೇಳಿ ಅವ್ನ ದಾರಿನೇ ನೋಡ್ತಾ ಇದ್ದೆ, ಯಾವಾಗ ಬರ್ತಾನೋ ಅಂತ ಹೇಳಿ. ಇರು, ಅವನು ಬಂದ್ಬಿಡ್ಲಿ, ಪತ್ರ ಇಸ್ಕೊ ಬರ್ತಾನೋ ಇಲ್ವೋ ನೋಡೋಣ, ಅದಲ್ಲಿ ಏನ್ ಹೇಳ್ತಾರೆ ಅವರು ಅಂತ. ಅವನು ಬಂದ್ಮೇಲೆ ಒಟ್ಟಿಗೆ ಉಮ್ಮನ್ ಸುಮ್ನಿರು. ಅಪ್ಪ ಎಲ್ಗೋತು? ಅಯ್ಯೋ, ಆ ಕುಡ್ಕುನ್ನ ಏನ್ ಕೇಳ್ತಿ ಹೇಳು, ಎಲ್ಲಾನ ಬಿದ್ದ ಹಾಳಾಗಿ ಹೋಗ್ಲಿ. ಈಗ ಆ ರಮೇಶ ಬಂದ ಇಲ್ವಾ ನೋಡಮ್ಮ. ಅತ್ಲಾಗ ಈ ಮನೆ ಒಂದು ಮೊದ್ಲು ಉಳಿಸ್ಕೊಂಡ್ರೆ ಆಮೇಲೆ ಜಮೀನು ಎಲ್ಲನ ಬಿಡಿಸ್ಕೋಬಹುದು ನಿಧಾನಕ್ಕೆ. ಸಂಪಾದನೆ ಮಾಡಿ ಹೆಂಗೋ ಅತ್ಲಾಗೆ ಅಡಿಕೆ ವ್ಯಾಪಾರ ಚೆನ್ನಾಗಿ ಕೈ ಎತ್ತೈತೆ ನಮ್ಮ ರಮೇಶಿಗೆ. ಹೆಂಗೋ ಮನೇನಾದ್ರೂ ಬಿಡಿಸ್ಕೊಂಡಲ್ಲ ಸದ್ಯ. ಹೂನಮ್ಮ, ಹೆಂಗ ಕೈ ಎತ್ತೈತಲ್ಲ ವ್ಯಾಪಾರದಾಗೆ, ಕೈ ಎತ್ತಿರೇನೆ. ಇಲ್ಲ ಅಂದ್ರೆ ಏನು ಇಲ್ಲ, ಎಲ್ಲ ಮನೆ ಮಠ ಮಾರ್ಕೊಂಡು ಹೋಗ್ಬೇಕಾಗುತ್ತೆ. ಹೆಂಗೋ ದೇವ್ರ ದೊಡ್ಡನು ಕೈ ಹಿಡಿದ್ಬಿಟ್ಟ. ಅಕ್ಕ ಅಕ್ಕ, ರಮೇಶ ಬಂದೇನೋ? ನಾನು ಇಷ್ಟೊತ್ತು ನಿಂದಾರಿನೇ ಕಾಯ್ತಿದ್ದೆ, ಏನಾತೋ ಏನೋ ಅಂತ ಹೇಳಿ. ಏನಂದ್ರು ಗೌಡ್ರು? ಎಲ್ಲ ಸಾಲ ತೀರ್ದು ತಾನೆ ಮನೆ ಮಗಳದು? ಪತ್ರ ವಾಪಸ್ ಕೊಟ್ರ? ಇಲ್ಲ ಕಣಕ್ಕ. ಇಲ್ವಾ? ಕೊಡ್ಲಿಲ್ವಾ? ಇನ್ನ ಸಾಲ ಐತಾ ಅವ್ರದ್ದು ಮನೆ ಮಗಳದು? ಅಯ್ಯೋ, ಏನ್ ಹೇಳ್ತಾ ಇದ್ದೀಯ ರಮೇಶ? ಮತ್ತೆ ಇದನ್ನ ಕೊಟ್ರೆ ಎಲ್ಲ ತೀರುತ್ತೆ, ಪತ್ರ ವಾಪಸ್ ಇಸ್ಕೊಂಬತ್ತೀನಿ ಅಂತ ಹೇಳಿ ದುಡ್ಡು ತಗೊಂಡೋದಲ್ಲ ನೀನು? ಅಯ್ಯೋ ಅಕ್ಕ ಅಕ್ಕ, ಎಷ್ಟೊಂದು ಗಾಬರಿ ಆಗ್ತೀಯ ನೀನು. ಅಲ್ವೋ, ಗಾಬರಿ ಆಗ್ದಂಗಿರುತ್ತಾ? ಅಲ್ಲ, ಸಾಲ ಎಲ್ಲ ತೀರಿದ್ಮೇಲೆನು ಪತ್ರ ವಾಪಸ್ ಕೊಡ್ಬೇಕು ತಾನೆ? ನೀನ್ ನೋಡಿದ್ರೆ ನಗ್ತಾ ಇದೆಯಲ್ಲೋ. ಅಕ್ಕ ನೀನೇನು ಹೆದರ್ಕಬೇಡ. ಸಾಲ ಎಲ್ಲ ತೀರೈತೆ, ಆದ್ರೆ ಪತ್ರ ಒಂದು ಕೊಡ್ಲಿಲ್ಲ ಅಷ್ಟೇ ಗೌಡ್ರು. ಪತ್ರ ಕೊಡ್ಲಿಲ್ವಾ? ಯಾಕಪ್ಪ? ಇನ್ನ ಯಾವಾಗ ಕೊಡ್ತಾರಂತೆ? ಅಯ್ಯೋ ಅಮ್ಮ, ಪತ್ರನ ಅವರೇನೆ ಮನಿಗೆ ತಂದು ಕೊಡ್ತೀನಿ, ನೀನು ಹೋಗಪ್ಪ, ನಾನೇ ಬಂದು ಕೊಟ್ಟು ಬರ್ತೀನಿ ಅಂತ ಹೇಳಿರು. ಈಗಲಾಗ್ಲ ಅವರೇ ತಾಂಬತ್ತಾರೆ, ಸುಮ್ಮನೆರು. ನೀನೇನು ಕಾಯ್ತೀಯಾ? ಎಲ್ಲೋ ಅಡಿಗೆ ಇಕ್ಕಿದ್ದೀನಿ ಟ್ರೆಜರಿಗೆ, ಹುಡ್ಕೊಂಡು ತಂದು ನಿಮ್ಮ ಮನೆ ತಕ್ಕೆ ನಾನೇ ತಂದು ಕೊಡ್ತೀನಿ, ನೀನು ಹೋಗು, ಏನು ಹೆದರ್ಕಬೇಡ ಅಂತಾನ ಕಳಿಸಿರು ಅವರೇನೆ. ಅಪ್ಪ, ಅಷ್ಟೇನಾ? ಅಯ್ಯೋ, ನೀನ್ ಹೇಳಿದ್ ಕೇಳಿ ನನಗಂತೂ ಎದೆನೇ ನಿಂತೋದಂಗಾಗಿತ್ತು ಕಣ ರಮೇಶ. ಹಿಂಗ ಎದುರಿಸೋದು ಸರಿಯಾಗಿ ಹೇಳ್ಬೇಕು ತಾನೆ? ಸುಮ್ಮನೆ ತಮಾಷೆಗೆ ಹಂಗೆ ಹೇಳ್ದೆ ಕಣಕ್ಕ, ಅದ್ರಲ್ಲಿ ನೀವೇನಂತೀರಾ ಅಂತಾನ. ಅಷ್ಟಕ್ಕೆ ಇಷ್ಟೊಂದು ಗಾಬರಿ ಆಗದ? ಮತ್ತೆ ಗಾಬರಿ ಆಗ್ದಂಗಿರುತ್ತೇನ ರಮೇಶ? ಇಷ್ಟೆಲ್ಲ ಕಷ್ಟಪಟ್ಟು ಮನೆ ಉಳಿಸ್ಕೋಬೇಕು ಅಂತೇಳಿ ನಾನು, ನೀನು, ಅಮ್ಮ ಮೂವರು ಎಷ್ಟು ಕಷ್ಟಪಡ್ತಾ ಇದೀವಿ. ಮತ್ತೆ ಆತಂಕ ಆಗ್ತಾ ಇರುತ್ತಾ? ಅಕ್ಕ, ಹಿಂಗೇನು ಆತಂಕ ಪಡೋದು ಅವಶ್ಯಕತೆ ಇಲ್ಲ ಇನ್ಮೇಲೆ. ಹೆಂಗೋ ಅಡಿಕೆ ವ್ಯಾಪಾರ ಚೆನ್ನಾಗಿ ಆಗ್ತೈತೆ, ರೇಟುನು ಚೆನ್ನಾಗಿ ಸಿಗ್ತೈತಿ. ಈಗ ಹೆಂಗೋ ಮನೆ ಸಾಲ ಎಲ್ಲ ತೀರಿಸಿ ಪತ್ರನ ಕೊಟ್ಟು ಹೋಗ್ತಾರೆ ಗೌಡ್ರು. ಇವಾಗ ಬಂದು ಇನ್ನೊಂದು ಸ್ವಲ್ಪ ಜಮೀನ್ದೊಂದು ಸ್ವಲ್ಪ ಸಾಲ ತೀರಿಸಿ ಪತ್ರ ಇಸ್ಕೊಂಡ್ಬಿಟ್ರೆ ಆಮೇಲೆ ನಮ್ಗೆ ಯಾವ ಕಷ್ಟನೂ ಇರಲ್ಲ ಕಣಕ್ಕ. ನೆಮ್ಮದಿಯಾಗಿ ಹೊಲ ನೋಡ್ಕೊಂಡು ಜಮೀನು ನೋಡ್ಕೊಂಡು ಬೆಳೆ ಬೆಳ್ಕೊಂಡು ಮುಂಚೆ ಥರನೇ ನಾವು ಚೆನ್ನಾಗಿರ್ತೀವಿ ಬಿಡು. ಹೆಂಗೋ ಕಣ, ಅಕ್ಕ ತಮ್ಮ ಇಬ್ರಿಗೂ ಆ ದೇವ್ರ ಆಶೀರ್ವಾದ ಐತೆ ಕಣಪ್ಪ. ಹೆಂಗೋ ನಿಮ್ ಕಷ್ಟಕ್ಕೆ ದೇವ್ರ ಪ್ರತಿಫಲ ಕೊಡ್ತಾ ಇದ್ದೇನೆ. ಇನ್ನ ಮುಂದಕ್ಕೆ ಯಾವ ಕಷ್ಟನೂ ಕೊಡ್ಬೇಡಪ್ಪ ದೇವ್ರೇ, ನನ್ನ ಮಕ್ಕಳಿಗೆ ಸಂತೋಷವಾಗಿರಂಗೆ ಆಶೀರ್ವಾದ ಮಾಡಪ್ಪ. ನಾನಂತೂ ಯಾವಾಗ್ಲೂ ಇದನ್ನೇ ಬೇಡ್ಕೊಂಬೋದು. ಅಮ್ಮ ನೋಡ್ತಾ ಇರು, ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನಾವು ಮುಂಚೆ ತರನೇ ಶ್ರೀಮಂತರಾಗ್ತೀವಿ. ಅವಾಗ ನಿನ್ಗೆ ಯಾವ ಕೊರತೆನೂ ಆಗ್ದಂಗೆ ನೋಡ್ಕೊಂತಾನೆ ರಮೇಶ, ನನ್ಗೂ ನಿನ್ಗೂನು. ಸರಿ ಕಣಪ್ಪ, ಆದ್ರೆ ನಿಮ್ ಕುಡುಕಪ್ಪ ಇನ್ನ ಇದಾನಲ್ಲ, ಸತ್ತಿಲ್ವಲ್ಲ ನನ್ನ ಮಗ. ಅವ್ನ್ ಸತ್ತಿದ್ರೆ ನನಗೆ ಇನ್ನ ಒಂದ್ ಸ್ವಲ್ಪ ನೆಮ್ಮದಿನಾದ್ರೂ ಇರೋದು. ತಿರ್ಗಾ ಎಲ್ಲಿ ಎಲ್ಲ ಕಾಳಿ ಕುಕ್ಕಂತಾನು ಅಂತ ಭಯ ನನಗೆ. ಇನ್ಮೇಲಾದ್ರೂ ಅವ್ನ ಕೈಗೆ ಏನು ಸಿಗ್ದಂಗ್ ನೋಡ್ಕೋಬೇಕು ನೀವಿಬ್ರು. ಹಂಗ ಅವ್ನ್ ಸಾಯ ತಕನ ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು ನೀವು. ಅಯ್ಯೋ ಬಿಡಮ್ಮ, ಯಾಕೆ ಅಪ್ಪಯ್ಯ ಸಾಯ್ಲಿ ಅಂತ ನೀನೇ ಬಯಸ್ತೀಯ? ನೀನ್ ವಿದ್ವೆ ಆಗ್ಬೇಕು ಅಂತೇಳಿ ನೀನೇ ಬಯಸ್ತೀಯ? ಸುಮ್ನಿರು, ಹಂಗೆಲ್ಲ ಅನ್ಕೋಬೇಕು ಹೋಗ್ಬಾರ್ದು. ಇವತ್ತಲ್ಲ ನಾಳೆಗೆ ಅಪ್ಪಯ್ಯಗೂ ಬುದ್ಧಿ ಬಂದ್ರು ಬರ್ಬೋದು. ಸುಮ್ನಿರಮ್ಮ ರಾಧಮ್ಮ, ನಮ್ಮ ಈ ಪರಿಸ್ಥಿತಿಗೆ ಅವನೇ ಕಾರಣ ಅಂತಾನು ಇದ್ರೆಷ್ಟು ಸತ್ರೆಷ್ಟು ಹೇಳು. ನಾನು ವಿದ್ವೆ ಆದ್ರೂ ಪರವಾಗಿಲ್ಲ, ನಿಮ್ಮ ಅಪ್ಪಯ್ಯ ಮೊದ್ಲು ಸಾಯ್ಬೇಕು. ಅಯ್ಯೋ ಸುಮ್ನಿರಮ್ಮ, ಹಂಗೆಲ್ಲ ಹೇಳಕ್ ಹೋಗ್ಬೇಡ. ನಾನ್ ಮೊದ್ಲೇ ಗಂಡನ್ ಕಳ್ಕೊಂಡು ವಿದ್ವೆ ಆಗಿ ಈ ಮನೆಯಾಗ ಇದ್ದೀನಿ. ಇನ್ನ ನೀನು ಗಂಡನ್ ಕಳ್ಕೊಂಡು ನೀನು ವಿದ್ವೆ ಆದ್ರೆ ಊರಿನ ಜನಗಳು ಎಲ್ಲರೂ ಹಾಡ್ಕೊಂತಾರೆ, ಇಬ್ರು ವಿದ್ವೆಯರು ಒಂದೇ ಮನೆಯಾಗ ಇದ್ದಾರೆ, ಗಂಡನ್ನ ನುಂಗ್ಕೊಂಡ್ರು ಅಂತ ಹೇಳಿ ಈಗಲೇ ಎಷ್ಟೋ ಜನ ಮಾತಾಡ್ತಾರೆ ನನ್ನ ಬಗ್ಗೆನ. ಇನ್ನು ಅಪ್ಪ ಇನ್ನು ಸತ್ರೆ ನಿನ್ನ ಬಗ್ಗೆನೂ ಮಾತಾಡ್ತಾರೆ. ಅದಕ್ಕೆ ಅಪ್ಪಯ್ಯ ಬದುಕಿರ್ಬೇಕು, ಸುಮ್ನಿರು. ನಾನೀಗ ಅನುಭವಿಸ್ತಿರೋ ಕಷ್ಟನೇ ಸಾಕು. ಇನ್ನು ಅಪ್ಪ ಏನಾದ್ರೂ ಸತ್ರೆ ಒಂದೇ ಮನೆಗೆ ಇಬ್ರಿಬ್ರು ವಿದ್ವೆಯರು ಅಂತ ಹೇಳಿ ಎಷ್ಟು ಜನ ಆಡ್ಕೊಂತಾರೆ ಗೊತ್ತೇ? ಅಯ್ಯೋ ಅಮ್ಮ ಅಕ್ಕ, ಈಗ ಸಂತೋಷವಾಗಿರೋ ಟೈಮ್ನಾಗೆ ಯಾಕೆ ಹಿಂಗೆ ಇದ್ ಮಾಡ್ತಾ ಇದೀರಾ? ಸುಮ್ಮನೆ ಇಲ್ದೇ ಇರೋದೆಲ್ಲ ಯಾಕೆ ನೆನ್ಸ್ಕೊಂತೀರಾ? ಯಮ್ಮ ಸುಮ್ಮನಿರಕ್ಕಾಗಲ್ವಾ ನಿನ್ಗೆ? ಅಪ್ಪಯ್ಯ ಇವತ್ತಲ್ಲ ನಾಳೆಗೆ ಬುದ್ಧಿ ಕಲ್ತ್ಕೋಬಹುದು. ನೀನ್ ಹಂಗೆಲ್ಲ ಸಾಯ್ಲಿ ಅಂತ ಹೇಳಕ್ ಹೋಗ್ಬೇಡ, ಸುಮ್ನಿರು. ಅಕ್ಕಗೆ ಬೇಜಾರಾಗುತ್ತೆ. ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ ಇನ್ಮೇಲೆ. ರಾಧಮ್ಮ ಸುಮ್ನಿರಮ್ಮ, ಹಂಗೆಲ್ಲ ಏನು ಬಯಸಲ್ಲ ನಾನು. ನಿಮ್ಮ ಅಪ್ಪಯ್ಯ ನಿಮ್ಮ ಅಪ್ಪಯ್ಯಗೂ ಏನು ಆಗಲ್ಲ, ಚೆನ್ನಾಗಿರ್ತಾನೆ ನಿಮ್ಮ ಅಪ್ಪಯ್ಯ. ಬುದ್ಧಿ ಬರುತ್ತೋ ಇಲ್ವಾ ಅದಂತೂ ಗೊತ್ತಿಲ್ಲ, ಅವನಂತೂ ಸಾಯಲ್ಲ. ನೀನೇನು ಯೋಚನೆ ಮಾಡಬೇಡ. ನಾನು ಒಂದೇಡ್ಕೆ ಸಾಯಂಗಿದ್ದಿದ್ರೆ ಈಟತ್ತಿಗೆ ಯಾವಾಗಲೂ ನೆಗದ್ ಬೀಳ್ಬೇಕಾಗಿತ್ತು. ಏನೂ ಆಗಲ್ಲ, ನೀನೇನು ಬೇಜಾರು ಮಾಡ್ಕೋಬೇಡ. ಜನಗಳು ಸಾವಿರ ಮಾತಾಡ್ಲಿ, ಅವ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ, ಸುಮ್ನಿರು. ರಮೇಶ ರಮೇಶ
ಗೌಡ್ರೆ ಬಂದ್ರಾ? ಕುತ್ಕೊಳ್ರಿ ಗೌಡ್ರೆ, ಕುತ್ಕೊಳ್ರಿ. ಇರ್ಲಿ ಬಿಡಪ್ಪ, ಪರವಾಗಿಲ್ಲ. ಏನೋ ಮಾತಾಡ್ತಿದ್ರಿ ಅನ್ಸುತ್ತೆ ಹೊಸಾರ ಸೇರ್ಕೊಂಡು. ಅದೇ ಗೌಡ್ರೆ, ಪತ್ರ ಯಾಕೆ ಇಸ್ಕೊಂಬರ್ಲಿಲ್ಲ ಅಂತ ಹೇಳಿ ಕೇಳ್ತಾ ಇದ್ರು ಅಮ್ಮಯ್ಯನು ಅಕ್ಕಯ್ಯನು. ಅದಕ್ಕೆ ಅವರೇ ತಂದು ಕೊಡ್ತಾರಂತೆ ಅಂತ ಹೇಳ್ತಿದ್ದೆ. ಅಷ್ಟೊಳಗೆ ನೀವು ಬಂದ್ಬಿಟ್ರಿ. ಕುತ್ಕೊಳ್ರಿ. ಇರ್ಲಿ ಬಿಡು, ಪರವಾಗಿಲ್ಲ. ನನಗೂ ಕೆಲಸ ಐತೆ, ಹೋಗ್ಬೇಕು, ಕೊಟ್ಟು ಹೋಗೋಣ ಅಂತ ಹೇಳಿ ಬಂದೆ. ತಾಳಪ್ಪ, ಹೆಂಗೋ ನೀನು ಚೆನ್ನಾಗಿ ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡ್ದು ಸಾಲ ಎಲ್ಲ ತೀರಿಸ್ತಪ್ಪ. ಅದಕ್ಕೆ ನಿಯತ್ತಾಗಿ ನಾವು ಪತ್ರ ತಂದು ಕೊಡ್ಬೇಕಲ್ಲಪ್ಪ. ಇನ್ನು ಮುಂದಕ್ಕೆ ಆದ್ರೂ ಹುಷಾರಾಗಿರ್ರಿ. ನಿಮ್ಮ ಅಪ್ಪಗೆ ಇಂಥವೆಲ್ಲ ಪತ್ರಗಳೆಲ್ಲನ ಸಿಗ್ದಂಗೆ ಇಕ್ಬೇಕು ನೀವು. ಅಲ್ಲ, ಮೊದ್ಲೆಲ್ಲ ಹೆಂಗ್ ಬಾಳಿದ್ರು ನಿಮ್ಮ ಅಪ್ಪಯ್ಯ ನಿಮ್ಮ ತಾತರು ಎಲ್ಲರೂ. ಆದರೆ ನಿಮ್ಮ ಅಪ್ಪ ನೋಡಿದ್ರೆ ಯಾಕೆ ಹಿಂಗಾದ್ರೂ ಏನೋ ಇತ್ತೀಚೆಗಂತೂ ಜೂಜಾಡೋದು ಕಲ್ತು ಆಸ್ತಿನೆಲ್ಲ ಕಳ್ಕೊಂಬಿಟ್ರು. ನಮ್ಗಂತೂ ಅಯ್ಯೋ ಅನ್ಸುತ್ತೆ. ಏನು ಮಾಡೋದು ನನಗೂ ಗೊತ್ತಾಗ್ಲಿಲ್ಲ ಅವಾಗ. ದುಡ್ಡು ಕೊಡ್ರಿ ಅಂತ ಹೇಳಿ ಪತ್ರ ಕೊಟ್ಟು ದುಡ್ಡು ಇಸ್ಕೊಂಡು ಹೋದ ನಿಮ್ಮ ಅಪ್ಪಯ್ಯ. ಮತ್ತೆ ನಾವು ಕಷ್ಟಪಟ್ಟಿರೋ ದುಡ್ಡಲ್ವೇನಪ್ಪ, ಹೆಂಗೆ ಕೊಡೋಕ್ಕಾಗುತ್ತೆ ಹಂಗೆ ಹೇಳು. ಅದಕ್ಕೆ ಪತ್ರ ಇಕ್ಕಿಸ್ಕೊಂಡು ಕೊಟ್ಟಿದ್ದೆ. ಈಗ ಹೆಂಗೋ ನೀನು ಸಂಪಾದನೆ ಮಾಡಿ ಎಲ್ಲ ತೀರ್ಸಿದ್ಯಾ. ತಾಳಪ್ಪ, ನಿಮ್ಮ ಮನೆ ಪತ್ರನ ನಿಮಗೆ ಕೊಡ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ಈ ಮನೆ ಮೇಲೆ ನನಗೇನು ಅಧಿಕಾರ ಇರಲ್ಲ, ಎಲ್ಲ ನಿಮ್ಮದೇನೆ. ಅಯ್ಯೋ ಗೌಡ್ರೆ, ನನಗಂತೂ ತುಂಬ ಸಂತೋಷ ಆಯಿತು ಇವತ್ತು. ನಮ್ಮ ಮನೆ ನಮ್ಮ ಕೈಗೆ ಮತ್ತೆ ಬಂತಲ್ಲ, ಅಷ್ಟೇ ಸಾಕು. ಈ ದಿನಕ್ಕೋಸ್ಕರನ ನಾನು ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ. ಕೊಡಿ, ಏನು ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಗುತ್ತೆ. ತಗ, ನಿಮ್ಮ ಜಮೀನು ದುಡ್ದು ಸಂಪಾದನೆ ಮಾಡಿ ತೀರಿಸ್ಬಿಡು ಅದನ್ನು ಸಾಲನ. ಅದನ್ನು ಅಡ ಇಟ್ಟಿರೋ ಪತ್ರಗಳನ್ನೆಲ್ಲ ಬಿಡಿಸ್ಕೊಂಬಿಡು. ಆಮೇಲೆ ನಿಮ್ಗೇನು ತೊಂದರೆ ಇರಲ್ಲ. ಆಮೇಲೆ ನಿಮ್ಮ ಅಪ್ಪನ ಕೈಗೆ ಏನು ಆಸ್ತಿ ಪತ್ರ ಆಗಲಿ ಏನು ಸಿಗ್ದಂಗೆ ಇಟ್ಕೋಬೇಕು ನೀವು. ಆಯ್ತು ಗೌಡ್ರೆ, ನೀವು ಇಷ್ಟು ಹೇಳಿರಲ್ಲ, ನನಗಂತೂ ತುಂಬ ಸಂತೋಷ ಆಯಿತು. ಕುತ್ಕೊಳ್ರಿ ಗೌಡ್ರೆ, ಕಾಪಿ ನನ್ನ ಕಾಸ್ಕೊಂಬತ್ತೈತೆ ಅಮ್ಮಯ್ಯ, ಕುಡ್ದು ಹೋಗಿರಂತೆ. ಕುತ್ಕೊಳ್ರಿ. ಅಕ್ಕ, ನೋಡು ನಿನ್ನ ಆಸೆ ಅಂತೇನೆ ನಮ್ಮ ಮನೆ ಪತ್ರ ನಮ್ಮ ಕೈಗೆ ಬಂದೈತಿ. ತಗೊಳಕ, ಇದೆಲ್ಲ ಸಾಧ್ಯ ಆಗಿದ್ದು ನಿನ್ನಿಂದನೇ ಕಣಕ. ನನ್ನಿಂದ ಅಲ್ವೋ, ನೀನ್ ಕಷ್ಟಪಟ್ಟು ದುಡ್ದಿದ್ಯಾ, ಸಂಪಾದನೆ ಮಾಡಿ ತೀರ್ಸಿದ್ಯಾ ಸಾಲನ. ನನ್ನಿಂದ ಯಾಕಾಗುತ್ತೆ ಹೇಳು. ಏನೋ ನಾನೊಂದ್ ಸ್ವಲ್ಪ ನಿನ್ಗೆ ಸಹಾಯ ಮಾಡಿದೆ ಅಷ್ಟೇನೆ. ಅಕ್ಕ, ಯಾರು ಬೇಕಾದ್ರೂ ದುಡಿಬೋದು. ಆದರೆ ನೀನು ದುಡಿ, ನಾನಿದ್ದೀನಿ, ಏನೇ ಕಷ್ಟ ಬಂದರೂ ನಾನು ಇರ್ತೀನಿ ಅಂತ ಹೇಳಿ ಈ ಪ್ರೋತ್ಸಾಹ ಕೊಡೋರು ಇರಬೇಕಲ್ಲ. ಪ್ರೋತ್ಸಾಹ ಕೊಡೋರು ಇರಲಿಲ್ಲ ಅಂತಂದರೆ ಯಾರು ಏನು ಸಾಧನೆ ಮಾಡೋಕ್ಕಾಗಲ್ಲ. ನನಗೆ ನೀನೇ ಸ್ಫೂರ್ತಿ ಕಣಕ, ನಿನ್ನಿಂದನೇ ಇದೆಲ್ಲ ಸಾಧ್ಯ ಆಗಿದ್ದು. ಅಯ್ಯೋ ರಮೇಶ, ನನ್ಗಂತೂ ತುಂಬಾ ಸಂತೋಷ ಆಗ್ತೈತೆ ಕಣ. ಈ ಸಂತೋಷಕ್ಕೆ ನನಗೆ ಏನ್ ಮಾಡ್ಬೇಕು ಅಂತ ನಿಂಗೆ ಗೊತ್ತಾಗ್ತಿಲ್ಲ. ಹೆಂಗೋ ಸದ್ಯ ನಮ್ಮ ಮನೆ ನಮ್ಮ ಕೈ ಸೇರ್ತಲ್ಲ, ಮತ್ತೇನ ಅಷ್ಟೇ ಸಾಕು. ಯಾಕಮ್ಮ ರಾಧಾ, ಯಾಕೆ ಅಳ್ತಾ ಇದೆಯಾ? ಅಲ್ಲ, ಸಂತೋಷವಾಗಿರೋ ಟೈಮ್ನಾಗೆ ಅಳ್ತಾ ಇದೆಯಲ್ಲಮ್ಮ ಕಣ್ಣೀರು ಹಾಕೊಂಡು. ಅಳ್ಬಾರ್ದು, ಸುಮ್ಮನಿರು, ಎಲ್ಲ ಒಳ್ಳೇದಾಗುತ್ತೆ. ಏನು ಯೋಚನೆ ಮಾಡಬೇಡ್ರಿ ಗೌಡ್ರೆ. ಇದು ದುಃಖಕ್ಕೆ ಬರ್ತಾ ಇರೋ ಕಣ್ಣೀರಲ್ಲ, ಸಂತೋಷಕ್ಕೆ ಬರ್ತಾ ಇರೋ ಕಣ್ಣೀರು. ಹೋಗ್ಲಿ ಬಿಡಮ್ಮ, ಎಲ್ಲ ಒಳ್ಳೇದಾಗುತ್ತೆ. ಏನು ಕಣ್ಣೀರು ಹಾಕ್ಬೇಡ, ಸುಮ್ನಿರು. ಎಲ್ಲ ಒಳ್ಳೇದಾಗುತ್ತೆ. ಏನ್ ಮಾಡಕ್ಕಾಗುತ್ತೆ, ಕಷ್ಟ ಮನುಷ್ಯರಿಗಲ್ದ ಇನ್ನೇನ್ ಮಾರಕ್ ಬರ್ತೈತಮ್ಮ. ಏನಮ್ಮ, ಎಲ್ಲಾರ್ಗು ಒಂದಲ್ಲ ಒಂದ್ಸಲ ಕಷ್ಟ ಬಂದೇ ಬರುತ್ತೆ. ಅದನ್ನೆಲ್ಲ ದಾಟಿ ಮುಂದಕ್ಕೆ ಹೋದ್ರೇನೆ. ಸುಮ್ನಿರು, ಯಾಕೆ ಅಳ್ತೀಯ? ರಾಧಮ್ಮ, ಹಂಗೆಲ್ಲ ಅಳಬಾರ್ದು, ಸುಮ್ನಿರಮ್ಮ. ಸುಮ್ನಿರು, ಏನಾಗ ಸುಮ್ನಿರು, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿರಲ್ ಗೌಡ್ರು. ಇನ್ನೇನ್ ನಮ್ಮ ಮನೆ ಪತ್ರ ನಮಗೆ ಸಿಕ್ತಲ್ಲ. ಇನ್ನ ಜಮೀನು ಬಿಡಿಸ್ಕೊಂತ ನಿಂತ ಅಮ್ಮ. ಸುಮ್ನಿರು, ಏನಾಗಲ್ಲ. ಅಕ್ಕ, ನೀನ್ ಹಿಂಗ್ ಅಳ್ಳಿ ಅಂತನ ನಾನು ಕಷ್ಟಪಟ್ಟು ದುಡ್ದು ಮನೇನ ಬಿಡಿಸ್ಕೊಂಡಿದ್ದು. ಒರಿಸ್ಕೆ ಕಣ್ಣೀರು ಒರಿಸ್ಕೆ. ಆಯ್ತು ಬಿಡ ರಮೇಶ, ಅವಳೆಲ್ಲ ಸುಮ್ನಿರು. ನಮ್ ಶ್ರಮ ಸಾರ್ಥಕ ಆಯ್ತಲ್ಲ, ಅದಕ್ಕೆ ಕಣ್ಣಾಗ ನೀರು ಬಂತು ಅಷ್ಟೇನೆ. ಗೌಡ್ರೆ, ಕುಕ್ಕಂಡಿರಿ, ಎಲ್ಲಾರ್ಗು ಶರ್ಬತ್ ಮಾಡ್ಕೊಂಬತ್ತೀನಿ. ಹೆಂಗ ಒಳ್ಳೆ ಸುದ್ದಿ ತಂದಿದ್ದೀರಾ. ಶರ್ಬತ್ ಮಾಡ್ಕೊಂಬತ್ತೀನಿ, ತಣ್ಣಗೆ ಕುಡ್ದು ಹೋಗಿವ್ರಂತೆ. ಸರಿ ಆಯ್ತು, ಜಲ್ ತಕೊಂಬ, ಹೋಗ್ಬೇಕು, ನನಗೆ ಕೆಲಸ ಇದ್ದಾವೆ. ಗೌಡ್ರೆ, ಕುಕ್ಕಳ್ರಿ ಗೌಡ್ರೆ, ಎಷ್ಟೊತ್ತಂತ ನಿಂತ್ಕೊಂಡಿದ್ದೀರಾ? ಕುತ್ಕೊಳ್ರಿ, ಬಡವ್ರ ಮನೆಗೆ ಕುತ್ಕೊಂಡು ಹೋಗ್ರಿ ಒಂದ್ ಸ್ವಲ್ಪ ಹೊತ್ತು. ಅಯ್ಯೋ, ನೀವೆಂತ ಬಡವ್ರಪ್ಪ, ನೀವು ಶ್ರೀಮಂತರೇನೆ. ನಮಗಿನ್ನ ದೊಡ್ಡ ಶ್ರೀಮಂತರಾಗಿದ್ರಿ. ಏನ್ ಮಾಡ್ತೀಯಾ, ನಿಮ್ಮ ಅಪ್ಪ ಜೂಜಾಡಿ ಎಲ್ಲ ಕಳ್ದ್ಬಿಟ್ಟ ಆಸ್ತಿನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.